ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ರುಚಿಯಾದ ಒಂದು ದೋಸೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ದೋಸೆ ತುಪ್ಪದಲ್ಲಿ ಕಾಯಿಸಿರುವ ಬಿಸಿ ಬಿಸಿ ಮೆಂತೆ ದೋಸೆ. ಮೆಂತೆ ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೀರ್ಣಕ್ರಿಯೆಗೆ, ಕೂದಲಿನ ಆರೋಗ್ಯಕ್ಕೆ, ದೇಹದ ಉಷ್ಣತೆ ನಿಯಂತ್ರಿಸಲು, ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಲು ಇದು ತುಂಬ ಸಹಕಾರಿ. ನಮ್ಮ ದಿನನಿತ್ಯದ ಆಹಾರದಲ್ಲಿ ಈ ರೀತಿ ಮೆಂತೆಯನ್ನು ಬಳಸಿ ದೇಹದ ಆರೋಗ್ಯವನ್ನು ನಾವು ಕಾಪಾಡಬಹುದು. ಬಿಸಿ ಬಿಸಿ ಮೃದುವಾದ ಈ ದೋಸೆ ಬೆಣ್ಣೆ ಜೊತೆ ಸವಿಬಹುದು ಅಥವಾ ಹೀಗೆ ಸಹ ತಿನ್ಬೋದು. ರುಚಿಯಂತೂ ಅದ್ಭುತವಾಗಿರ್ತದೆ. ಹಾಗೆ ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಗೆ ಇಲ್ಲಿ ಒಂದು 2 ಪಾವಷ್ಟು ದೋಸೆ ಅಕ್ಕಿಯನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೇನೆ. ನೀವು ರೇಷನ್ ರೈಸನ್ನು ಸಹ ಬಳಸ್ಬೋದು. ಇದರಲ್ಲಿ ಸಾಧಾರಣ ಒಂದು 500 ಗ್ರಾಮ್ ಅಷ್ಟು ಅಕ್ಕಿ ಇದೆ. ಇದಕ್ಕೆ 3 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ತಾ ಇದ್ದೇನೆ. ಅಕ್ಕಿಯ ಜೊತೆಗೆ ಈ ಉದ್ದಿನ ಬೇಳೆಯನ್ನು ಸೇರಿಸಬೇಕು. ಈ ದೋಸೆಗೆ ಜಾಸ್ತಿ ಬೇಳೆಯ ಅವಶ್ಯಕತೆ ಇಲ್ಲ. ಈಗ ನೋಡಿ, ಇನ್ನೊಂದು ಪಾತ್ರೆಗೆ 2 ಸ್ಪೂನಷ್ಟು ಮೆಂತೆ ಕಾಳನ್ನು ಸೇರಿಸುವ. ಇದು ಮೆಂತೆ ದೋಸೆ ಆಗಿರುವುದರಿಂದ ಮೆಂತೆಯ ಪ್ರಮಾಣ ಸ್ವಲ್ಪ ಜಾಸ್ತಿ ನಾವು ಬಳಸಬೇಕು. 2 ಪಾತ್ರೆಯಲ್ಲಿದ್ದ ಸಾಮಗ್ರಿಗಳನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ಒಂದು 5 ಗಂಟೆಗಳ ಕಾಲ ನೆನೆಸಬೇಕು. ಇದನ್ನಿಲ್ಲಿ ಸ್ವಚ್ಛವಾದ ನೀರಲ್ಲಿ ನೆನೆಸಲಿಕ್ಕೆ ಇಡ್ತಾ ಇದ್ದೇನೆ. ಚೆನ್ನಾಗಿ ನೆನೆಯಲಿ ಇದು. ಈಗ ಕರೆಕ್ಟಾಗಿ ಒಂದು 5 ಅವರ್ಸ್ ನೆನೆಸಿದಾಗಿದೆ. ಚೆನ್ನಾಗಿ ನೆನೆದಿದೆ ಕೂಡ. ನೆನೆಸಿದ ಅಕ್ಕಿ ಹಾಗೂ ಬೇಳೆಯ ನೀರನ್ನು ಬಸಿದು ತೆಗೆಯುವ. ಮೊದಲಿಗೆ ನೆನೆಸಿದ ಮೆಂತೆ ಕಾಳನ್ನು ನಾವು ಗ್ರೈಂಡ್ ಮಾಡಬೇಕು. ಇದನ್ನು ನಾವು ಸ್ವಚ್ಛವಾದ ನೀರಲ್ಲೇ ನೆನೆಸಿರುವುದರಿಂದ ಈ ನೆನೆಸಿದ ನೀರು ಸಮೇತವಾಗಿ ನಾವು ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಈ ಮೆಂತೆ ಕಾಳನ್ನು ಸೇರಿಸಿ ರುಬ್ಬುವ. ನೋಡಿ, ಇಲ್ಲಿ ರುಬ್ಬಿದ್ದು ಆಗಿದೆ. ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡಿದ್ದೇನೆ. ಈಗ ಇದನ್ನು ಪಕ್ಕಕ್ಕಿಡುವ. ಈಗ ನೀರು ಬಸಿದು ತೆಗೆದ ಅಕ್ಕಿ ಹಾಗೂ ಬೇಳೆ ಇದೆಯಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಸೇರಿಸಬೇಕು. ಇದರ ಜೊತೆಗೆ ರುಬ್ಬಿದ ಮೆಂತೆಯ ಪೇಸ್ಟ್ ಇದೆಯಲ್ಲ, ಅದನ್ನು ಸಹ ಸೇರಿಸುವ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಸಹ ಸೇರಿಸಿದ್ದೇನೆ. ಅಗತ್ಯ ಎನಿಸಿದರೆ ಪುನಃ ಒಂದು ಸ್ವಲ್ಪ ನೀರನ್ನು ಸೇರಿಸುವ. ಇದಕ್ಕೆ ಒಂದು ಅರ್ಧ ತೆಂಗಿನಕಾಯಿಯ ತುರಿಯನ್ನು ಸೇರಿಸಬೇಕು. ತೆಂಗಿನಕಾಯಿಯ ತುರಿ ಇದೆಯಲ್ಲ, ದೋಸೆಗೆ ಸಾಫ್ಟ್ನೆಸ್ ಕೊಡ್ತದೆ. ಈಗ ಇದನ್ನು ಸ್ಮೂತಾಗಿ ರುಬ್ತಾ ಇದ್ದೇನೆ. ಹಿಟ್ಟು ರುಬ್ಬಿದ್ದು ಆಗಿದೆ ನೋಡಿ, ಈ ರೀತಿ ಫೈನ್ ಆಗಿ ರುಬ್ಬಿದ್ದೇನೆ. ಇದನ್ನಿಲ್ಲಿ ಒಂದು ಪಾತ್ರೆಯಲ್ಲಿ ಸೇರಿಸಬೇಕು. 2 ಬ್ಯಾಚಲ್ಲಿ ರುಬ್ಬಿದ ಹಿಟ್ಟನ್ನು ಪಾತ್ರೆಗೆ ಸೇರಿಸಿ ಮಿಕ್ಸ್ ಮಾಡುವ. ಸ್ವಲ್ಪ ನೀರನ್ನು ಸೇರಿಸಿ ಪುನಃ ಮಿಕ್ಸ್ ಮಾಡಿಕೊಳ್ಳುವ. ಹಾಗೂ ಒಂದು ಗಟ್ಟಿಯಾದ ಬಟ್ಟಲನ್ನು ಮುಚ್ಚಿ ಓವರ್ನೈಟ್ ಇದನ್ನು ಕುದುಗಲಿಡಬೇಕು. ನೆಕ್ಸ್ಟ್ ಡೇ ಹಿಟ್ಟು ಫರ್ಮೆಂಟ್ ಆಗಿದೆ, ಸ್ವಲ್ಪ ಗಟ್ಟಿಯಾಗಿದೆ ಕೂಡ. ಇದನ್ನಿಲ್ಲಿ ಮಿಕ್ಸ್ ಮಾಡುವ. ಈ ಸ್ಟೇಜಲ್ಲಿ ನೀವು ಹಿಟ್ಟಿನ ಸಪ್ಪೆ ದೋಸೆಯನ್ನು ಸಹ ಮಾಡ್ಬೋದು ಅಥವಾ ಸಿಹಿ ದೋಸೆಯನ್ನು ಸಹ ತಯಾರಿಸಬಹುದು. ಈಗ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಹಿಟ್ಟಿನ ಸ್ಥಿರತೆಯನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು. ಈಗ ಇದರಿಂದ ನಮಗೆ ಬೇಕಾದಷ್ಟು ದೋಸೆ ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸಿಕೊಳ್ಳುವ. ನಾನಿಲ್ಲಿ ಸಿಹಿ ದೋಸೆಯನ್ನು ತಯಾರಿಸ್ತಾ ಇರುವುದರಿಂದ ಸ್ವಲ್ಪವೇ ಉಪ್ಪು ಹಾಗೂ ಚಿಟಿಕೆ ಅರಿಶಿನ ಹುಡಿಯನ್ನು ಈ ಹಿಟ್ಟಿಗೆ ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಉಪ್ಪು ಹಾಗೂ ಅರಿಶಿನ ಹುಡಿ ಹಿಟ್ಟಿನ ಜೊತೆಗೆ ಬೆರೆತ ಮೇಲೆ ಇದಕ್ಕೆ ಒಂದು 2 ಸ್ಪೂನಷ್ಟು ಬೆಲ್ಲದ ಹುಡಿಯನ್ನು ಸೇರಿಸಬೇಕು. ಬೆಲ್ಲದ ಹುಡಿ ಸೇರಿಸಿ ಚೆನ್ನಾಗಿ ಪುನಃ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಬೆಲ್ಲದ ಹುಡಿ ನೋಡಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೆರೆತಿದೆ. ಈ ಹಿಟ್ಟು ಇದೆಯಲ್ಲ, ತುಂಬ ತೆಳು ಮಾಡಬಾರ್ದು. ಈ ಹದ ನೋಡಿ ಪರ್ಫೆಕ್ಟ್ ಆಗಿದೆ. ಈಗ ದೋಸೆಗಳನ್ನು ಒಂದೊಂದಾಗಿ ಕಾಯಿಸುವ. ಸ್ವಲ್ಪ ತುಪ್ಪವನ್ನು ಕಾವಲಿಗೆ ಸೇರಿಸಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ಕಾವಲಿ ಕಾದಿದೆ. ಫ್ಲೇಮ್ ಹದವಾಗಿಟ್ಟು 1 ಸೌಟಷ್ಟು ಹಿಟ್ಟನ್ನು ನಾವು ಕಾವಲಿಯಲ್ಲಿ ಹೊಯ್ಬೇಕು. ಹಾಗೂ ಇದನ್ನು ಸ್ಪ್ರೆಡ್ ಮಾಡಬೇಕು. ಸ್ವಲ್ಪವೇ ಸ್ಪ್ರೆಡ್ ಮಾಡಿದರೆ ಸಾಕು. ಹಿಟ್ಟು ಚೆನ್ನಾಗಿ ಹುದುಗಿರುವುದರಿಂದ ಈ ರೀತಿ ಜೇನುಗೂಡಿನಂತೆ 16 ರಂಧ್ರಗಳು ದೋಸೆಯ ಮೇಲೆ ಬಿದ್ದಿದೆ. ಈಗ 1 ಸ್ಪೂನಷ್ಟು ತುಪ್ಪವನ್ನು ದೋಸೆಯ ಮೇಲೆ ಹಾಗೂ ಸುತ್ತಲೂ ಸೇರಿಸುವ. ಮೀಡಿಯಂ ಉರಿಯಲ್ಲಿ ಲಿಡ್ ಮುಚ್ಚಿ ದೋಸೆಯನ್ನು ಕಾಯಿಸಬೇಕು. ಈಗ 1 ನಿಮಿಷ ಕಾಯಿಸಿ ಲಿಡ್ಡನ್ನು ತೆಗೆದಿದ್ದೇನೆ. ನೀವಿದನ್ನು ಕೆಂಪಗೆ 2 ಬದಿ ಸಹ ಕಾಯಿಸ್ಬೋದು. ಆದರೆ ನಾನಿದನ್ನು ಒಂದೇ ಬದಿ ಕಾಯಿಸ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಕಾದ ಈ ದೋಸೆಯನ್ನು ಕಾವಲಿಯಿಂದ ತೆಗೆಯುವ. ನಿಮಗೆ ನೋಡಿದ್ರೇ ತಿಳಿಯುತ್ತದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಅಷ್ಟೇ ಸಾಫ್ಟಾಗಿ ಟೇಸ್ಟಿ ಆಗಿರ್ತದೆ ಕೂಡ. ಇದೇ ರೀತಿ ಉಳಿದ ದೋಸೆಗಳನ್ನು ಸಹ ಕಾಯಿಸುವ. ಈ ದೋಸೆಗೆ ತೆಂಗಿನ ತುರಿ ಸೇರಿಸಿರುವುದರಿಂದ ತಂದ ನಂತರ ಕೂಡ ಇದು ತುಂಬ ಸಾಫ್ಟ್ ಆಗಿರ್ತದೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಅವಶ್ಯಕತೆ ಕೂಡ ಇಲ್ಲ. ಕೇವಲ 3 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಇದಕ್ಕೆ ಸೇರಿಸಿದ್ದೇನೆ. ಈನೋ ಆಗಲಿ ಅಡುಗೆ ಸೋಡಾ ಆಗಲಿ ಏನನ್ನೂ ಬಳಸಿಲ್ಲ. ಆದರೆ ಕೂಡ ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ. ಕಾದ ದೋಸೆಗಳನ್ನು ಇಲ್ಲಿ ಸರ್ವಿಂಗ್ ಪ್ಲೇಟಲ್ಲಿ ಸೇರಿಸಿದ್ದೇನೆ. ಇದನ್ನು ನೀವು ಬೆಣ್ಣೆ ಜೊತೆ ಸವಿಬಹುದು ಅಥವಾ ಹೀಗೆ ಸಹ ತಿನ್ಬಹುದು, ನಿಮ್ಮಿಷ್ಟ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಟಿಫಿನ್ ಬಾಕ್ಸ್ಗೆ ಅಥವಾ ಸಂಜೆ ಸಮಯದಲ್ಲಿ ಟೀ ಜೊತೆ ಈ ರೀತಿ ಆರೋಗ್ಯಕರವಾದ, ಸರಳವಾದ, ಟೇಸ್ಟಿಯಾದ ಮೆಂತ್ಯ ಬಳಸಿ ದೋಸೆಯನ್ನು ಮಾಡಬಹುದು. ಬೆಲ್ಲ ಇಲ್ಲಿ ಆಪ್ಷನಲ್ ಆಗಿರುವುದರಿಂದ ಬೆಲ್ಲವನ್ನು ಸ್ಕಿಪ್ ಮಾಡಿ ಸಹ ನೀವು ದೋಸೆಯನ್ನು ತಯಾರಿಸಬಹುದು. ಸೊ ಇವತ್ತಿನ ಸಿಂಪಲ್ ಆದ ದೋಸೆ ರೆಸಿಪಿ ಇಷ್ಟವಾಯಿತಾ? ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡಿ, ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.